ನಾಳೆ ದೇಶಾದ್ಯಂತ ನೀಟ್ ಪರೀಕ್ಷೆ ಸಂಬಂಧ ಇಂದು ಅಣಕು ಪರೀಕ್ಷೆ ನಡೆಸಲಾಗಿದೆ. ಮಲ್ಲೇಶ್ವರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಅಣಕು ಪರೀಕ್ಷೆ ನಡೆಸಲಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆ ಕುರಿತು ಕಾರ್ಯಾಗಾರ ನಡೆಸಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತ ಜಾಮರ್, ಸಿಎಫ್ಪಿಎಫ್ ಪೊಲೀಸರಿಂದ ಭದ್ರತೆ ನೀಡಲಾಗಿದೆ. ಪ್ರತಿ ಕೊಠಡಿಗೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಪೇಪರ್ ಲೀಕ್ ಅಕ್ರಮ ಸಂಬಂಧ ನೀಟ್ ಮರು ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನಾಳೆ ನಡೀತಾ ಇರುವಂತಹ ಪರೀಕ್ಷೆ ಸಂಬಂಧ ಇವತ್ತು ಮಲ್ಲೇಶ್ವರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಅಣಕು ಪರೀಕ್ಷೆ ಮಾಡುವ ಮುಖಾಂತರ ಯಾವುದೇ ಗೊಂದಲ ಆಗದಂತೆ ಸೂಚನೆ ನೀಡಲಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆ ಕುರಿತು ಕಾರ್ಯಾಗಾರ ನಡೆಸಲಾಗಿದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂಥ ಪಾತಲಿಂಗಪ್ಪ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿನ ಸಿಬ್ಬಂದಿಗಳಿಗೆ, ಉಪನ್ಯಾಸಕರುಗಳಿಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರಿ. ನಾಳೆ ನಡೆಯುವಂಥ ನೀಟ್ ಪರೀಕ್ಷೆಗೆ ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸರ್? ನಾಳೆ 10 ಗಂಟೆಯಿಂದ ಸಾಯಂಕಾಲ 5:15ವರೆಗೆ ನಡೀತಕ್ಕಂಥ ಎಲ್ಲ ಇನ್ಸ್ಟ್ರಕ್ಷನ್ ಬಗ್ಗೆ ನಮ್ಮ ಕೊಠಡಿ ಮೇಲ್ವಿಚಾರಕರಿಗೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಎಲ್ಲ ರೀತಿಯಲ್ಲೂ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಮತ್ತು PPT ಮುಖಾಂತರವಾಗಿ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಪ್ರಿಸ್ಕಿಂಗ್ ಮಾಡೋದು ಹೇಗೆ, ಮತ್ತು ಬಯೋಮೆಟ್ರಿಕ್ ಮಾಡೋದು ಹೇಗೆ, ನಾಮಿನಲ್ ಭರ್ತಿ ಮಾಡೋದು ಹೇಗೆ, ಮಕ್ಕಳನ್ನ ಸೀಟಿಂಗ್ ಅರೇಂಜ್ಮೆಂಟ್ ಮಾಡೋದು ಹೇಗೆ, ಎಲ್ಲವನ್ನು ಡಿಟೈಲಾಗಿ ನಾವು PPT ಮುಖಾಂತರವಾಗಿ ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಮೇಕಿಂಗ್ ಅರೇಂಜ್ಮೆಂಟ್ ಭಾಳ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್, ಈಗ ಏನು ನೀಟ್ ಪರೀಕ್ಷೆ ಆಗಿತ್ತು ಮೇ ತಿಂಗಳಿನಲ್ಲಿ, ಆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಮತ್ತೊಮ್ಮೆ ಮರುಪರೀಕ್ಷೆ ಮಾಡ್ತಾ ಇರೋದ್ರಿಂದ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಇರ್ಬೋದು, ಒತ್ತಡ ಇರ್ಬೋದು, ಮತ್ತು ಸಿಬ್ಬಂದಿಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪರಿಶೀಲನೆ ಮಾಡಬೇಕು, ಗೈಡ್ಲೈನ್ಸ್ ಏನಾದರೂ ಮತ್ತೆ ಮಾರ್ಪಾಡು ಮಾಡಿ NTA ಬಿಟ್ಟಿರುವಂಥದ್ದು ಏನು ಬಂದಿದೆ ಸರ್ ನಿಮಗೆ? ಈ ಸಾರಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಟ್ರೆಸ್ ಆಗದಾಗೆ 15 ನಿಮಿಷ ಹೆಚ್ಚುವರಿ ಒಂದು ಟೈಮ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಆ ವಿದ್ಯಾರ್ಥಿಗಳು ಲಾಸ್ಟ್ ಹರಿಬರಿಯಾಗಿ ಮಾಡ್ಕೊಳ್ಬಾರ್ದು ಮತ್ತು ಆ OMR ಸೀಟನ್ನು ನೀಟಾಗಿ ಭರ್ತಿ ಮಾಡಿ ಮತ್ತು ನಾನು ಭರ್ತಿ ಮಾಡೋದಕ್ಕೆ ಒಂದು 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು ಆ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಈ ಸಮಯದಲ್ಲಿ, ಈ ವರ್ಷದ ಈ ಒಂದು ಎಕ್ಸಾಮ್ 2ನಲ್ಲಿ. ಇನ್ವಿಜಿಲೇಟರ್ಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸರ್ ಇವತ್ತು ಕಾರ್ಯಾಗಾರದಲ್ಲಿ? ಇವತ್ತು ಕಾರ್ಯಾಗಾರದಲ್ಲಿ ನಾವು ಪ್ರಿಸ್ಕಿಂಗ್ ಮಾಡಬೇಕಾದ್ರೆ ನಿಮ್ಮ ಕೆಲಸ ಏನು, ಬಯೋಮೆಟ್ರಿಕ್ ಮಾಡಬೇಕಾದ್ರೆ ಕೆಲಸ ಏನು, ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕೆಲಸ ಏನು, ಮತ್ತು ಅವ್ರ ಪೇರೆಂಟ್ಸ್ ರಿಜಿಸ್ಟ್ರೇಷನ್ ಮಾಡೋದು ಕೆಲಸ ಏನು, ಮತ್ತು ರೂಮಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಕೆಲಸ ಏನು ಅಂತ ಎಲ್ಲವನ್ನು PPT ಮುಖಾಂತರವಾಗಿ ಮತ್ತು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.